ಹಲೋ, ನಾನೆಲ್ಲ ನೋಡ್ಕೊಂಡಿವ್ನಿ. ಅಣ್ಣಂಗೆ ಹೇಳ್ಬಿಡು. ಸೂಪರ್ ಕಂಡ್ಲ ಜಿಗಣಿ. ಸರಿ ಜಿಗಣಿ, ನಿಂಗೆ ಆಮ್ಯಾಗ ಫೋನ್ ಮಾಡ್ತೀನಿ. ರುದ್ರಯ್ಯ, ಏಟೊತ್ತು? ಕ್ಷಮಿಸಿ ಅಮ್ಮರೆ, ಆ ಕಂಪ್ಲೇಂಟ್ ಪೇಪರ್ನ ಹುಡುಕ್ತಾ ಇವ್ನಿ. ಏನು ಹುಡುಕ್ತಾ ಇದ್ದೀರಾ? ಹೌದು ಅಮ್ಮರೆ, ಆ ಹುಡುಗಿ ಬರ್ಕೊಟ್ಟು ಕಂಪ್ಲೇಂಟ್ ಪೇಪರ್ ಇಲ್ಲೇ ಇತ್ತು, ಈಗ ಎಲ್ಲೋ ಕಾಣಿಸ್ತಾ ಇಲ್ಲ. ಏನು ಹೇಳ್ತಾ ಇದ್ದೀರಾ? ಅಮ್ಮರೆ, ನಾನು ಹುಡುಕಿ ನಿಮಗೆ ತಿಳಿಸ್ತೀನಿ ಅಮ್ಮರೆ. ಕಂಪ್ಲೇಂಟ್ ಕಾರಣ ಎಲ್ಲೋಯ್ತು ಅಂತ ಗೊತ್ತಿಲ್ಲ ಅಂತವನೆ. ಅಣ್ಣ, ಜಿಗಣಿ ನಮ್ಮನ್ನ ಕಾಪಾಡ್ಬಿಟ್ಟ. ಇರ್ಲಿ, ಅದ್ಯಾವಳು ದೂರ ಕೊಟ್ಟವಳೋ ನನ್ನ ಕೈಗೆ ಸಿಗದೆ ಅಂತೂ ಹೋಗಕ್ಕಿಲ್ಲ. ಸಿಕ್ಲಿ, ಆಮೇಲೆ ಮಾಡ್ಕೊತೀನಿ. ಅಣ್ಣಯ್ಯ, ನೀನು ಹುಡುಗಿ ಕಾಲ್ ಮಾಡ್ತಿದ್ದಾಳೆ. ನಾಗ ಫೋನ್ ಮಾಡ್ತವನೆ, ಬಂದ ಅನಿಸ್ತೈತೆ. ಮ್ಯಾಕ್ ಬರಕ್ಕೆ ಹೇಳ್ತೀನಿ. ಹಲೋ ನಾಗ. ಹಲೋ ಸ್ನೇಹ. ಹಲೋ ಅದಕ್ಕೆ ಬ್ಯುಸಿ ಇದ್ರಾ? ಇಲ್ಲ ಸ್ನೇಹ, ಹೇಳು. ಏನಿಲ್ಲ, ನಿಮಗೆ ಅಣ್ಣನೋ ತಮ್ಮನೋ ಇರಬೇಕಲ್ವಾ? ಹೌದು ಸ್ನೇಹ, ಅಣ್ಣ ಇದ್ದಾನೆ. ಯಾಕೆ? ಅವ್ರ ಜೊತೆ ನಿಮ್ಮ ರಿಲೇಶನ್ಶಿಪ್ ಹೇಗಿದೆ? ಅಂದರೆ ಅಣ್ಣಯ್ಯ ಅಂದರೆ ಕ್ಲೋಸ್ ಆಗಿ ಇರ್ತಾರೆ, ಆದರೆ ನಿಮ್ಮ ಮನೇಲಿ ನೀವು ಸ್ವಲ್ಪ ಸೈಲೆಂಟ್ ಅಂತ ನಂಗೆ ಅನಿಸ್ತು. ನಿಮ್ಮ ಅಣ್ಣ ಹಾಗಲ್ಲ ಅಲ್ವಾ? ಅಣ್ಣನ ಜೊತೆ ಅಷ್ಟಕ್ಕಷ್ಟೇ ಅಂತ ಹೇಳು. ಹಲೋ ಅತ್ಗೆ, ಸಾರಿ, ನಾನು ಏನೇನೋ ಕೇಳ್ತಿದ್ದೀನಿ. ಆ್ಯಕ್ಚುಲಿ ಇಲ್ಲ ಸ್ನೇಹ, ಆ ಥರ ಏನೂ ಇಲ್ಲ. ನನಗೂ ನನ್ನ ಅಣ್ಣಯ್ಯಂಗೂ ಅಷ್ಟಕ್ಕಷ್ಟೇ, ನಾವೇನು ಕ್ಲೋಸ್ ಅಲ್ಲ. ಅಬ್ಬಾ, ಸದ್ಯ. ಇದೇನಿಲ್ಲ ಇದು? ಅಣ್ಣಯ್ಯ ಅಂದ್ರೆ ಅಷ್ಟಕ್ಕಷ್ಟೇ ಅಂದ ತಕ್ಷಣ ಅದಕ್ಕೆ ಈಟೊಂದು ಖುಷಿ ಪಡ್ತಾವ್ರೆ. ಅಂದರೆ ಅಣ್ಣನ ಮ್ಯಾಕೆ ಎಷ್ಟು ದೇಶ ಇರ್ಬೋದು ನೋಡ್ಕ. ಸಾರಿ ಅದಕ್ಕೆ, ನಾನು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಆಶ್ಚರ್ಯ ಆಗ್ತಿರ್ಬೋದು. ನಾನು ನೇರವಾಗಿ ವಿಷಯ ಹೇಳ್ಬಿಡ್ತೀನಿ. ನಾನು ನಿಮ್ಮ ಅಣ್ಣನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅದಕ್ಕೆ. ಹಾಂ, ಗೊತ್ತಾಯ್ತು ಸ್ನೇಹ. ಹಾಂ, ಗೊತ್ತಾಯ್ತಾ? ಹೇಗೆ? ಪೊಲೀಸವ್ರು ಇಷ್ಟು ಬೇಗ ಆ್ಯಕ್ಷನ್ ತಗೊಂಡ್ರೆ ಹೇಗೆ? ಹಾಂ, ಇಲ್ಲ ಸ್ನೇಹ, ಅದು ನೀನು ಕೇಳೋದನ್ನು ನೋಡಿ ನಾನೇ ಗೆಸ್ ಮಾಡಿದೆ. ಇದೇ ಥರ ಏನಾದರೂ ಆಗಿರುತ್ತೆ ಅಂತ. ಓ ಹೌದಾ? ನಿಮಗೆ ನನ್ನ ಮೇಲೆ ಕೋಪ ಏನಿಲ್ಲ ಅಲ್ವಾ ಅದಕ್ಕೆ? ಐತೆ, ಸ್ಯಾನೆ ಕೋಪ ಐತೆ ಅಂತ ಹೇಳು ತಂಗ್ಯವ್ವ. ಓಸಿ ಹಮ್ಮಿಕೊಂಡಿರ್ಲ. ನನಗೇನು ಕೋಪ ಇಲ್ಲ ಸ್ನೇಹ. ನೀನು ಏನೇ ಮಾಡಿದ್ರೂ ಸರಿಯಾದೇ ಮಾಡಿರ್ತೀಯ. ನೀವೇನು ಅನ್ಕೋತೀರಾ ಅಂತ ಭಯ ಆಗಿತ್ತು ಅದಕ್ಕೆ. ನೀವೆಷ್ಟು ಒಳ್ಳೆಯವರು. ಆದರೆ ನಿಮ್ಮ ಅಣ್ಣ ಯಾಕೆ ಹಾಗೆ? ನಿಮ್ಮ ಅಣ್ಣ ಮಾತ್ರ ಅಲ್ಲ, ನಿಮ್ಮಮ್ಮನೂ ಅಷ್ಟೆ.
ನಿಮ್ಮ ಅಣ್ಣನೂ ಪಕ್ಕ ನಿಮ್ಮ ಅಮ್ಮನ ಹಾಗೆ. ತಪ್ಪು ತಿಳ್ಕೊಬೇಡಿ ಅದಕ್ಕೆ. ಆ ಮನೇಲಿ ನೀವೊಬ್ಬರೇ ಒಳ್ಳೆಯವ್ರು ಅನ್ಸುತ್ತೆ. ನಾನು ನಿಮ್ಗೆ ಫೋನ್ ಮಾಡೋಕ್ಕಿಂತ ಮುಂಚೆ ನೀವು ಬೇಜಾರು ಮಾಡ್ಕೊಂಡ್ರು ಸರಿ, ನಿಮ್ಗೆ ಒಂದ್ಸಲ ವಿಷಯ ತಿಳಿಸ್ಬಿಡ್ಬೇಕು ಅಂತ ಅನ್ಕೊಂಡೆ. ಸದ್ಯ ನಂಗೆ ಈಗ ಸಮಾಧಾನ ಆಯಿತು. ನನ್ನ ಮನ್ಸಿಗೆ ಏನು ಸರಿ ಅನ್ಸುತ್ತೋ ನಾನು ಅದನ್ನೇ ಮಾಡ್ತೀನಿ ಅದಕ್ಕೆ. ಗೊತ್ತು ಸ್ನೇಹ. ಸರಿ ಅದಕ್ಕೆ, ಇದನ್ನು ಹೇಳೋಕೆ ನಾನು ಫೋನ್ ಮಾಡಿದ್ದು. ಇನ್ಮೇಲಾದರೂ ನಿಮ್ಮ ಅಣ್ಣ ಸರಿಯಾಗಿ ನಡ್ಕೋತಾರೆ ಅಂತ ಭಾವಿಸ್ತೀನಿ. ಬಾಯ್ ಅದಕ್ಕೆ. ಹಾಂ ಸರಿ ಸ್ನೇಹ, ಬಾಯ್. ಅಣ್ಣು ಇನ್ಮ್ಯಾಕಾದ್ರೂ ಸರಿಯಾಗಿ ನಡ್ಕ. ನಮ್ಗೆ ಆತಿಗೆ ಬೇಡ, ಸ್ಯಾನೆ ರಿಸ್ಕು. ನೋಡು ಪೊಲೀಸ್ ಸ್ಟೇಷನ್ನು. ಏಯ್ ಮುಚ್ಚಲಾ ಬಾಯಿ. ಅವಳ ಧೈರ್ಯ, ನಡತೆ, ದಿಮಾಕು, ಬಾ ಎಂತ ಹುಡುಗಿ ಕಲ. ಸೀದಾ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದಲ್ದೆ ಅದನ್ನ ನಮ್ಮನೆ ಫೋನ್ ಮಾಡೋ ಹೇಳ್ತಾವಳೆ. ನನ್ನ ಮಗನ್ ನಾನು ಅನ್ಕೊಂಡಿದ್ದು ಮಾಸ್ನ ಮೀರಿಸ್ಬಿಟ್ಲು ಕಲ. ಅಯ್ಯೋ ಅಣ್ಣಯ್ಯ, ಅಪ್ಪಿ ತಪ್ಪಿ ಅವ್ವಂಗೆ ಸ್ನೇಹನೇ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಗೊತ್ತಾದರೆ ಏನು ಮಾಡೋದು? ಹೋಲ್ಸಲಾಗೆಲ್ಲ ಹೊಗೆನೆಯ. ಏಯ್ ಹಲೋ, ಎಲ್ರಿ ನಿನ್ನೆ ಫೋನ್ ಮಾಡ್ತೀನಿ ಅಂದರು, ಉತ್ತರನೇ ಇಲ್ಲ. ಓ ಇವತ್ತಾ? ಸರಿ ಎಷ್ಟೊತ್ತಿಗೆ? ಇನ್ನು ಅರ್ಧ ಗಂಟೆಗ? ಹಾಂ ಸಿಗ್ತೀನಿ. ನೀವು ಮನೆಯಿಂದ ಒಂಟಾಗ ಒಂದು ಫೋನ್ ಮಾಡಿ, ನಾನು ಹೊರಡ್ತೀನಿ. ಹ್ಞೂ ಸರಿ ಆಯ್ತು. ರಾಜೇ, ಒಂದು ಕಾಫಿ ಕೇಳಿ ಏಟೊತ್ತಾಯ್ತು, ಕಾಯ್ತಾ ಇವನೇ, ಬೇಗ ತಕೊಂಬ. ರಜೆ ಉಸಿರೇ ಇಲ್ವಲ್ಲ ಇವಳದು. ರಾಜಿ ಹೇ ರಾಜಿ, ಏನಾಗೈತಿ ನಿಂಗೆ? ನಾನಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಏನ? ನೀನೊಂದು ಡೈಲಾಗ್ ಕೊಡ್ದಲ್ಲ, ತಿಂದಿದ್ನ ಅರ್ಗಿಸ್ಕೊಳ್ಳೋಕೆ ಒಬ್ಬೊಬ್ಬರಿಗೆ ಒಂದೊಂದು ಸಮಯ ಹಿಡಿತೈತೆ ಅಂತ. ನಾವ್ಯಾಕಯ್ಯ ಅವ್ರು ಅರ್ಗಿಸ್ಕೊಳ್ಳೋ ತಂಗ ಕಾಯ್ಬೇಕು? ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತಾನೆ ನಾವು ನಡ್ಕೋಬೇಕು. ರಾಜೆ, ಒಂದು ಇಂಪಾರ್ಟೆಂಟ್ ಡೀಲ್ ಐತೆ, ಮುಗಿಸ್ಕೊಂಬಂದ್ಬಿಡ್ತೀನಿ. ಕೊಡಿಲಿ. ನಿನಗೆ ಕಮಿಷನ್ ಕೊಟ್ರೆ ಗಮನ ಇಟ್ಟು ಕೆಲಸ ಮಾಡೋದು. ಸರಿ, ಈಗ ನಾನೇನು ಮಾಡಬೇಕು? ಈಗಲೇ ಹೋಗು. ಅವ್ಳು ಕಾಲು ಹಿಡಿತೀಯೋ, ಕುತ್ಕೆ ಹಿಡ್ದು ಆಚೆ ದಬ್ತೀಯೋ, ಇಲ್ಲ ವಿಸ ತಗೊಂಡೋಗಿ ಅವಳ ಮುಂದೆನೆ ಕುಡಿದು ಮೆಸ್ಸಾಗೆ ಸಾಯ್ತೋ ನನಗೆ ಗೊತ್ತಿಲ್ಲ. ಆದ್ರೆ ಮನೆಗೆ ಬರುವಾಗ ಪತ್ರದ ಜೊತೆಗೆ ಬರಬೇಕು. ಅರ್ಥ ಆಯ್ತಾ? ಈಗ ಅಂದರೆ ಈಗಲೇ? ಹಾಂ ಅರ್ಥ ಆಯ್ತು. ಯಾಕೆ? ಕಾಪಿನ ಅಲ್ಲೇ ಎಲ್ಲಾರ ಕುಡ್ಕೋ, ಆದ್ರೆ ಪತ್ರ ಮನೆಗೆ ಬರಬೇಕು. ಆಟಯ್ಯ, ಏನ್ ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಇಷ್ಟೊತ್ನಾಗೆ ಎರಡನೇ ಮಗಳಿರ್ತಾಳೆ. ಅವಳು ಇರ್ಲಿ ಬಿಡ್ಲಿ, ಅವಳು ಎದುರಾಕೊಂಡು ಬತ್ತೀಯೋ ಇಲ್ಲ ಅವಳು ಹೋಗೋ ಗಂಟ ಕಾಯ್ಕೊಂಡಿದ್ದು ಹೋಯ್ತೋ ಅದು ನನಗೆ ಗೊತ್ತಿಲ್ಲ. ಅದೇ ಕೆಲಸ ಆಗೋ ಗಂಟ ಮನೆ ಕಡೆಗೆ ಬರಬೇಡ. ಸರಿ, ಫೋನು ಅಕ್ಕ ನಡಿ.
ಕ್ವೆಶ್ಚನ್ ಪೇಪರ್ಸ್ ಇರೋ ಫೈಲ್ ಎಲ್ಲಿಟ್ಟೆ? ಯಾಕವ್ವ ಯಾಕೆ ಹಿಂಗೆ ಕೂಗಾಡ್ತಿದೀಯ? ಏನವ ಇದು? ಏನಿದು? ಮನೆ ಪತ್ರ ಇದ್ದಂಗದೆ ಇದ್ದಂಗಿದೇನಾ? ನಿನಗೆ ಗೊತ್ತಿಲ್ಲದೆ ಇದಿಲ್ಲಿ ಹೇಗೆ ಬರಕ್ ಸಾಧ್ಯ? ನಮ್ಮ ಮನೆಗೂ ಮೆಸ್ಗೂ ಏನು ಸಂಬಂಧ ಇಲ್ಲ ಅಂತ ಸೈನ್ ಹಾಕೊಡೋಕೆ ಈ ಪತ್ರ ಕೊಟ್ನಾ ಗೋಪಾಲ? ಈ ಪತ್ರ ಎಲ್ಲಿ ಸಿಕ್ತೆ ನಿಂಗೆ? ಅವ್ವ ನಿಜ ಹೇಳು, ಇದು ಅವನೇ ಕೊಟ್ಟಿರೋ ತಾನೆ? ಅಯ್ಯೋ ದೇವ್ರೆ, ದುಡ್ಡಿನ ಜೊತೆಗೆ ಆ ಪತ್ರನೂ ಓದ್ಕೊಳ್ವಾಯ್ತಲ್ಲ. ಇದ್ಯಾವ ಪತ್ರ? ಅವ್ವ ನಿನ್ನೆ ಕೇಳ್ತಿರೋದು. ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸ್ನೇಹ. ಇದು ನಿನಗೆ ಹೆಂಗೆ ಸಿಕ್ತು? ರೂಮಲ್ಲಿತ್ತು, ನಾನೇ ಅಲ್ಲಿ ಮಡಗಿದ್ದು. ಕಂಟಿ ಮ್ಯಾಕೆ ಪೊಲೀಸ್ ಕಂಪ್ಲೇಂಟ್ ಆಗೈತೆ. ಯಾವುದೋ ಹುಡುಗಿ ಬಂದು ಕಂಪ್ಲೇಂಟ್ ಕೊಟ್ಟು ಹೋದ್ಲು. ಅವರೇ ಧರ್ಮಸ್ಥಳಕ್ಕೆ ಹೋಗೋಕ್ಕೆ ಕಾರ್ ತಯಾರು ಮಾಡು ಅಂತ ಹೇಳಿದ್ರಲ್ಲ, ತಯಾರಾಗೈತೆ ಕಣವ? ಇಲ್ಲ ಕೋದಂಡ, ಇನ್ನೊಂದು ದಿವಸ ಹೋಯ್ತೀವಿ. ಯಾಕವ್ವ ಗುಡಿಗೆ ಹೋಗೋದನ್ನ ಯಾವತ್ತೂ ತಳ ಹಾಕೋದಿಲ್ವಲ್ಲ ನೀನು? ನಂಗೆ ಮನ್ಸು ಸರಿ ಇಲ್ಲ. ಅವ್ವ, ಇನ್ನ ದೂರಿನ ಬಗ್ಗೆ ಯೋಚನೆ ಮಾಡ್ತಿದ್ಯಾ?
ಅಲ್ಲ ಮನ್ಸು ಸರಿ ಇಲ್ಲ ಅಂದಾಗಲೇ ಗುಡಿಗೆ ಹೋಗಿ ಬರಬೇಕು ಅಂತ ಹೇಳ್ತಿದ್ದವಳೆ ನೀನು. ಈಗ ನೀನೇ ಹಿಂಗಾದ್ರೆ ಹೆಂಗವ? ಹೌದು ಬಂಗಾರ, ಯಾವತ್ತೂ ಗುಡಿಗೆ ಹೋಗೋದನ್ನ ತಪ್ಪಿಸ್ಬಾರ್ದು. ಆದ್ರೆ ರೀ, ಅದ್ಯಾರು ನಮ್ಮ ಕಂಟಿ ಮ್ಯಾಗ ದೂರ ಕೊಟ್ಟವ್ರೆ ಅಂತ ತಿಳ್ಕೊಳ್ದೆ ನನ್ನ ಮನ್ಸಿಗೆ ಸಮಾಧಾನ ಇಲ್ಲ. ಯಾರೇ ಆಗಿದ್ರು ಸಿಗ್ತಾರಮ್ಮವ್ರೆ. ನಾನು ರುದ್ರನ ಹತ್ರ ಮಾತಾಡ್ತೀನಿ ಬಿಡಿ. ಅದು ಯಾರು ಅಂತ ಗೊತ್ತಾದ ತಕ್ಷಣ ನಾನು ನಿಮಗೆ ತಿಳಿಸ್ತೀನಮ್ಮವ್ರೆ. ನೀವು ಗುಡಿಗೆ ಹೋಗ್ಬಿಟ್ಟು ಬನ್ನಿ. ಹೌದು ಅವ್ವ, ಹೋಗಿ ಬರೋಣ. ನೀವು ಏನೋ ಹರಕೆ ಹೊತ್ಕೊಂಡಂಗೆ ಕಾಣ್ತದೆ ಅಕ್ಕ. ಸರಿ ರೀ, ನಾನು ನೀವು ವಸು ಮೂವರು ಹೋಗಿ ಬರ್ಮ. ಅವ್ವ, ಮತ್ತೆ ಅಣ್ಣಯ್ಯ? ಅವನಿಲ್ಲೇ ಇರಲಿ. ನಾವು ಹೆಂಗಿದ್ರು ಶಿವರಾತ್ರಿಗೆ ನಮ್ಮ ಕುಲದೇವ್ರ ಪೂಜೆಗೆ ಹೋಗ್ಬೇಕಲ್ಲ, ಈಗ ನಾವು ಹೋಗಿ ಬಂದರೆ ಸಾಕು. ಅವ ಹೇಳಾಯ್ತಲ್ಲ, ಹೋಗ್ತಂಗವ ಹೊರಡಕ್ಕೆ ತಯಾರಿ ಮಾಡ್ಕೊ. ಈ ಪತ್ರನ ನೀನಿಟ್ಯಾ? ಆದರೆ ಈ ವಿಷಯ ಅವಂಗೆ ಗೊತ್ತಿಲ್ಲ. ಇದ್ಯಾವ ಪತ್ರನೇ ಸಹನ? ಇದೆಲ್ಲಿಂದ ಬಂತು? ಅದು ಅಪ್ಪ ಏನೇ ಕೊಟ್ಟಿದ್ದು. ಇಲ್ಲಿಗೆ ಬಂದಿದ್ನಾ? ಅವನ ಮನೆಗೆ ಬಂದಿದ್ನಾ ಅಕ್ಕ? ಇಲ್ಲ, ನಾನು ಟೇಲರ್ ಕ್ಲಾಸ್ಗೆ ಹೋಗ್ಬೇಕಾದ್ರೆ ರಸ್ತೆಯಲ್ಲಿ ಕೊಟ್ಟರು. ಇದನ್ನ ಯಾಕಕ್ಕ ನನ್ನ ಹತ್ರ ಹೇಳಲಿಲ್ಲ? ಹೇಳ್ಬೇಕು ಅಂತಲೇ ಅಂದ್ಕೊಂಡೆ. ಆದರೆ ಅವತ್ತು ಸುಮ್ಮ ಅವ್ರ ಕಾರಲ್ಲಿ ಹೋಗಿದ್ದಕ್ಕೆ ನೀನು ಅವಳ ಮ್ಯಾಕೆ ಸಾನೆ ಕೋಪ ಮಾಡ್ಕೊಂಬಿಟ್ಟಿದ್ದಲ್ಲ, ಅದಕ್ಕೆ ಧೈರ್ಯನೇ ಬರಲಿಲ್ಲ ಕಣವಿ. ಸಮಸ್ಬಿಡು ಅಕ್ಕ. ಅದು ಇದು ಒಂದೇನಾ? ಇಷ್ಟು ದೊಡ್ಡ ವಿಷಯ ನನ್ನ ಹತ್ರ ಮುಚ್ಚಿಟ್ಟಿದ್ಯಲ್ಲ ನೀನು. ಅವನು ಯಾಕೆ ನಿನ್ನ ಹತ್ರ ಬಂದು ಪತ್ರ ಕೊಡ್ಬೇಕು? ಸ್ನೇಹ, ನೀನು ಅವಳ ಮೇಲೆ ಕೂಗಾಡ್ಬೇಡವ. ನಾನು ಕೂಗಾಡ್ತಿಲ್ಲ ಅವ. ಅಕ್ಕ, ನೀನ್ ಹೇಳು. ರಸ್ತೆಯಲ್ಲಿ ಸಿಕ್ಕಿ ಪತ್ರ ಕೊಟ್ಟಾಗ ಅವನಿಗೆ ಏನಂತ ಹೇಳಕ್ಕ? ನನ್ ಮೇಲೆ ಆಣೆ. ಈಗ ಹೇಳು. $10 ಲಕ್ಷದ ಬಿಸಿದಾಗೆ ನಿಮ್ಮ ಮಾನ ಹರಾಜ್ ಹಾಕ್ಬೇಕು ಅಂತ ಕುಂತವಳು. ಪತ್ರಿಕೆ ನಿಮ್ಮ ಅವನೊಂದು ಕೈ ಆಟ. ನೀನೇನಾದ್ರು ಈ ಕೆಲಸ ಮಾಡೋಕ್ಕೆ ಆಗಕ್ಕಿಲ್ಲ ಅಂದರೆ ನಾನು ನೇಣು ಹಾಕ್ಕೊಂಡು ಸಾಯ್ಬೇಕಾಯ್ತದೆ. ಏನು? ಸೈನ್ ಹಾಕಿಲ್ಲ ಅಂದ್ರೆ ಸಾಯ್ತೀನಿ ಅನ್ನ ಅಯೋಗ್ಯ. ಸ್ನೇಹ, ಅವ್ವ ನೀ ಸುಮ್ಮನಿರವ. ಅವನ ಪ್ಲಾನ್ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಮೊದಲು ಸುಮನ್ ಕಾರಲ್ಲಿ ಡ್ರಾಪ್ ಕೊಟ್ಟ, ಇವಾಗ ಅಕ್ಕಂಗೆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ. ನನ್ನ ಹತ್ರ ಧೈರ್ಯವಾಗಿ ಬಂದು ಮಾತಾಡಕ್ಕಾಗಲ್ಲ ಅವನಿಗೆ. ಚಿಕ್ಕವ್ವನು ನಂತು ಮಾತಾಡಕ್ಕೆ ಬಂದಿದ್ರು ಸ್ನೇಹ. ಚಿಕ್ಕವ್ವನ?
ರಾಜೇಶ್ವರಿ ಚಿಕ್ಕವ್ವ. ನೀನ್ ಯಾಕಕ್ಕ ಅವಳಿಗೆ ಮರ್ಯಾದೆ ಕೊಟ್ಟು ಕರಿತಿದ್ಯಾ? ಅವಳು ಯಾವಾಗ ಬಂದಿದ್ಲು? ಅಪ್ಪಯ್ಯ ಬಂದು ಪತ್ರ ಕೊಟ್ಟೋದ್ರಲ್ಲ ಅದೇ ರಾತ್ರಿ. ಇಲ್ಲ, ಇನ್ನು ಸುಮ್ಮನಿದ್ರೆ ಸರಿ ಇರಲ್ಲ.